ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಐಡಿಯಾಸ್ ಫೋರಮ್. ನಾನು ವಿಜಯ ಪಾಟೀಲ್. ನಿಮಗೆಲ್ಲ ಗೊತ್ತಿರುವಂತೆ ನಾನು 6ನೇ ತರಗತಿ ಕನ್ನಡ ಮಾಧ್ಯಮ ಸಮಾಜ ವಿಜ್ಞಾನದ ಪಾಠಗಳನ್ನು ನಿಮ್ಮ ಮುಂದೆ ಇಡ್ತಿದ್ದೀನಿ. ನೀವಿನ್ನು ನಮ್ಮ ಐಡಿಯಾಸ್ ಫೋರಮ್ನ ಟೆಲಿಗ್ರಾಮ್ ಚಾನಲ್ಗೆ ಜಾಯಿನ್ ಆಗದೇ ಇದ್ದರೆ ಇಲ್ಲಿ ನೀವು ಜಾಯಿನ್ ಆಗ್ಬೋದು. ಹೀಗೆ ಜಾಯಿನ್ ಆಗೋದರ ಮುಖಾಂತರ ನೀವು ಪಡೆಯಬಹುದಾದಂಥ ಉಪಯೋಗಗಳು ಯಾವುದಂದರೆ, ಪ್ರತಿನಿತ್ಯ 100 ಕ್ವಶನ್ಸ್ಗಳನ್ನು ಕ್ವಿಜ್ ರೂಪದಲ್ಲಿ ನಿಮಗೆ ನೀಡಲಾಗುತ್ತೆ. ಹಾಗೆ ಪ್ರತಿದಿನದ PDF-ಗಳು ಹೀಗೆ ಪಾಠ ಮಾಡ್ತಿರೋ PDF-ಗಳು ನಿಮಗೆ ದೊರೀತವೆ. ಹಾಗೆ ದಿನಪತ್ರಿಕೆಗಳು ಹಾಗೆ ಇತ್ತೀಚಿನ ಮಾಹಿತಿಗಳು ಇಲ್ಲಿ ಅಪ್ಲೋಡ್ ಮಾಡಲಾಗುತ್ತೆ. ಹಾಗೆ ನಿಮಗೇನಾದರೂ ಡೌಟ್ಸ್ಗಳು ಬಂದರೆ ಐಡಿಯಾಸ್ ಫೋರಮ್ನ ಅಧ್ಯಾಪಕರೊಂದಿಗೆ ನೀವು ಚರ್ಚೆ ಮಾಡಿ ಪರಿಹಾರ ಮಾಡ್ಕೋಬಹುದು. ಇದು 6ನೇ ತರಗತಿ ಸಮಾಜ ವಿಜ್ಞಾನದ 5ನೇ ಪಾಠ, ವೇದ ಕಾಲದ ಸಂಸ್ಕೃತಿ. ಪಾಠಕ್ಕೆ ಹೋಗೋಣ. ಅದಕ್ಕಿಂತ ಮೊದಲು ನಾನೊಂದು ಹೊಸ ವಿಷಯನ ಇಲ್ಲೇ ನಿಮ್ಮ ಮುಂದೆ ಇಡ್ತಿದ್ದೀನಿ. ಬರೀ ಪಾಠ ಅಂದರೆ ನಿಮಗೂ ಬೇಜಾರಾಗ್ಬೋದು ಅಂತ ನಾನು ಒಂದು ಬುಕ್ನ ಒಂದು ವಿಷಯನ ಮೊದಲು ಪಾಠಕ್ಕಿಂತ ಮೊದಲು ನಿಮ್ಮ ಮುಂದೆ ಹೇಳ್ತೀನಿ. ಏನಪ್ಪ ಅದು ಅಂದರೆ, ಒಂದು ಬುಕ್ ಇದೆ, ಹೂ ವಿಲ್ ಕ್ರೈ ವೆನ್ ಯು ಡೈ ಅಂತ. ಇದನ್ನು ಭಾರತೀಯ ಲೇಖಕರಾದಂತಹ ರಾಬಿನ್ ಶರ್ಮಾರವರು ಬರೆದಿದ್ದಾರೆ. ಇದು ಮೋಸ್ಟ್ ರೆಕಮೆಂಡೆಡ್ ಬುಕ್ ಟು ರೀಡ್. ಇದರಲ್ಲಿ ಲೇಖಕರು ಅನುಭವಿಸಿದಂಥ ಅನುಭವಗಳು, ಅವರ ತಿಳುವಳಿಕೆಯ ಮೇಲೆ ಹಲವಾರು ಅಂದರೆ 100 ಟಾಪಿಕ್ಗಳನ್ನು 100 ವಿಷಯಗಳನ್ನು ಇಲ್ಲಿ ಪಟ್ಟಿ ಮಾಡಿದ್ದಾರೆ. ಅದರಲ್ಲಿ ಒಂದು ವಿಷಯನ ನಾನು ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತೀನಿ. ಅದು ನಿಮಗೆ ಯೂಸ್ ಆಗ್ಬೋದು, ಅದು ನಿಮಗೆ ಮೋಟಿವೇಟ್ ಮಾಡ್ಬೋದು. ಓದೋಕ್ಕಾಗಲಿ ಕೆಲಸ ಮಾಡೋಕ್ಕಾಗಲಿ ಅದು ನಿಮಗೆ ಮೋಟಿವೇಟ್ ಆಗ್ಬೋದು. ಈ ಬುಕ್ ಸ್ಟಾರ್ಟ್ ಆಗೋದು ಒಂದು ಥಾಟ್ನ ಮೂಲಕ. The tragedy of life is not death, but when we let die inside of us while we live ಅಂತ. ಈ ಥಾಟ್ನ ಅರ್ಥ, ನಾವು ನಮ್ಮ ಬದುಕಿನ ನಿಜವಾದ ದುರಂತ ಅಂತ್ಯ ಅಂದರೆ ಅದು ಸಾವಲ್ಲ. ಆದರೆ ನಾವು ಬದುಕಿರುವಾಗ ಯಾವಾಗ ನಮ್ಮ ಮೌಲ್ಯಗಳನ್ನು ನಾವು ನಮ್ಮೊಳಗೆ ಸಾಯಿಸ್ತೀವಿ, ಅದು ನಿಜವಾದ ದುರಂತ ಅಂತ್ಯ ಅಂತ ಇಲ್ಲಿ ಹೇಳ್ತಾರೆ. ಇದನ್ನು ನಾರ್ಮನ್ ಕಾಸಿನ್ ಅನ್ನುವಂಥವ್ರು ಸ್ಟೇಟ್ ಮಾಡಿದ್ದಾರೆ. ಇದರಿಂದ ಬುಕ್ ಸ್ಟಾರ್ಟ್ ಆಗುತ್ತೆ. ಅದರಲ್ಲಿರೋ ಒಂದು ವಿಷಯ ನಾನು ನಿಮ್ಮ ಜೊತೆ ಹಂಚ್ಕೋಬೇಕಂದ್ರೆ ಅದು ಲಿಸ್ಟ್ ಯುವರ್ ಪ್ರಾಬ್ಲಮ್ಸ್ ಅಂತ. ಪ್ರಾಬ್ಲಮ್ಸ್ಗಳನ್ನು ಸರಿಯಾದ ರೀತಿಯಲ್ಲಿ ತಿಳ್ಕೊಳ್ಳೋದ್ರಿಂದ, ಸರಿಯಾದ ರೀತಿಯಲ್ಲಿ ಡಿಫೈನ್ ಮಾಡೋದ್ರಿಂದ ಅರ್ಧ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ದ ಪ್ರಾಬ್ಲಮ್ ವೆಲ್ ಸ್ಟೇಟೆಡ್ ಈಸ್ ಅ ಪ್ರಾಬ್ಲಮ್ ಹಾಫ್ ಸಾಲ್ವ್ಡ್. ಇದನ್ನು ಚಾರ್ಲ್ಸ್ ಕ್ಯಾಟ್ರಿಂಗ್ ಅವರು ಹೇಳ್ತಾರೆ. ಏನಂದರೆ, ನಾವು ಪ್ರಾಬ್ಲಮ್ಸ್ಗಳನ್ನು ಬರೆಯೋದ್ರ ಮೂಲಕ ಒಂದು ಪೀಸ್ ಆಫ್ ಪೇಪರಲ್ಲಿ ನಾವು ನಮ್ಮ ಪ್ರಾಬ್ಲಮ್ಸನ್ನು ಲಿಸ್ಟ್ ಮಾಡಬೇಕು. ಹಾಗೆ ಲಿಸ್ಟ್ ಮಾಡುವಾಗ ನಾವು ಏನು ಮಾಡ್ತೀವಿ, ಆ ಪ್ರಾಬ್ಲಮ್ಸ್ಗಳ ಬಗ್ಗೆ ಆಳವಾಗಿ ಥಿಂಕ್ ಮಾಡ್ತೀವಿ. ಹಾಗೆ ಆ ಪ್ರಾಬ್ಲಮ್ಸ್ಗಳ ಮೂಲವನ್ನು ಅರ್ಥ ಮಾಡ್ಕೋತೀವಿ. ಅದರಿಂದಾಗಿ ಏನಾಗುತ್ತೆ, ನಾವು ನಮ್ಮ ಪ್ರಾಬ್ಲಮ್ಸ್ಗಳನ್ನು ನಮ್ಮ ಬೆಸ್ಟ್ ಫ್ರೆಂಡ್ಸ್ ಜೊತೆ ಹಂಚ್ಕೊಂಡಾಗ ಸಿಗುವಂತಹ ಅನುಭವ, ಸಮಾಧಾನ ಆಗ ಸಿಗುತ್ತೆ. ಹಾಗೆ ನಮ್ಮ ಹೆಗಲ ಮೇಲಿರೋ ಯಾವುದೋ ಒಂದು ಭಾರ ಇಳಿದಂತಾಗುತ್ತೆ. ನಾವು ಕಾಮಾಗಿರ್ತೀವಿ, ಹಾಗೆ ಸಮಾಧಾನವಾಗಿರ್ತೀವಿ, ಹಾಗೆ ನಮ್ಮ ಜೀವನವನ್ನು ಸುಗಮವಾಗಿ ಕಳಿತೀವಿ ಅಂತ ಅವರು ಹೇಳ್ತಾರೆ. ಯಾರು? ರಾಬಿನ್ ಶರ್ಮಾ ಅವರು ಹೇಳ್ತಾರೆ ಈ ಬುಕ್ನಲ್ಲಿ, ನಮ್ಮ ಮನಸ್ಸು ಹೇಗೆ ನಮ್ಮ ಮಿತ್ರನೋ ಹಾಗೆ ನಮ್ಮ ಶತ್ರುನೂ ಆಗಬಲ್ದು. ಯಾಕಂದರೆ ನಾವು ಯಾವುದೋ ಒಂದು ಪ್ರಾಬ್ಲಮ್ಸ್ಗಳ ಬಗ್ಗೆ, ಯಾವುದೋ ಒಂದು ಪ್ರಾಬ್ಲಮ್ ಬಗ್ಗೆ ಆಳವಾಗಿ ಥಿಂಕ್ ಮಾಡ್ತಾ ಹೋದರೆ ಮುಂದೊಂದಿನ ಸಣ್ಣ ವಿಷಯಕ್ಕೂ ನಾವು ಚಿಂತೆ ಮಾಡ್ತೀವಿ. ಸ್ಟ್ರೇಂಜ್ ಕ್ರಿಯೇಚರ್ ಅಂತ ಅವರು ಮನಸ್ಸನ್ನು ಡಿಫೈನ್ ಮಾಡ್ತಾರೆ. ಯಾಕಂದರೆ ನಾವು ಯಾವ ವಿಷಯನ ಮರಿಬೇಕು ಅಂದ್ಕೊಂಡಿರ್ತೀವಿ, ಯಾವ ವಿಷಯನ ನಾವು ನೆನಪಿಟ್ಕೋಬೇಕು ಅಂದ್ಕೊಂಡಿರ್ತೀವಿ, ಅದನ್ನು ಬಹುಬೇಗ ಮರಿತೀವಿ. ಹಾಗೆ ನಾವು ಯಾವ ವಿಷಯನ ಮರಿಬೇಕು, ಯಾವ ನೆಗೆಟಿವ್ ಥಿಂಕ್ಗಳನ್ನು ನಾವು ಮಾಡಬಾರ್ದು, ಆ ವಿಷಯನ ನಾವು ಮರಿಬೇಕು ಅಂದ್ಕೊಂಡಿರ್ತೀವಿ, ಅದನ್ನು ಯಾವಾಗಲೂ ನೆನಪಿಟ್ಕೊಂಡಿರ್ತೀವಿ. ಇದು ಮನಸ್ಸಿನ ಒಂದು ಸ್ವಭಾವ. ಹೀಗಾಗಕ್ಕೆ ನಾವು ಬಿಡಬಾರ್ದು. ಅದರಿಂದಾಗಿ ಏನಾಗುತ್ತೆ, ಇದು ಬರೆದಿಡೋದು ಅನ್ನುವಂಥದ್ದು, ಲಿಸ್ಟ್ ಯುವರ್ ಪ್ರಾಬ್ಲಮ್ಸ್. ಯಾವಾಗ ನಾವು ನಮ್ಮ ಪ್ರಾಬ್ಲಮ್ಸ್ಗಳನ್ನು ಲಿಸ್ಟ್ ಮಾಡ್ತೀವಿ, ಅದನ್ನು ನಾವು ಏನಂತ ಕರಿತೀವಿ, ಮನಸ್ಸಿನ ವ್ಯಾಯಾಮ ಅಂತ ಕರಿತೀವಿ. ಇಂತಹ ಮನಸ್ಸಿನ ವ್ಯಾಯಾಮವನ್ನು ಜಗತ್ಪ್ರಸಿದ್ಧ ವ್ಯಕ್ತಿಗಳು ಕೂಡ ರೂಢಿಯಲ್ಲಿಟ್ಕೊಂಡಿದ್ರು. ಫಾರ್ ಎಕ್ಸಾಂಪಲ್ ಬ್ರೂಸ್ ಲೀ ಹಾಗೆ ವಿನ್ಸ್ಟನ್ ಚರ್ಚಿಲ್ ಅವರು ಈ ರೀತಿ ಮನಸ್ಸಿನ ವ್ಯಾಯಾಮವನ್ನು ರೂಢಿ ಮಾಡಿಕೊಂಡಿದ್ರು. ವಿನ್ಸ್ಟನ್ ಚರ್ಚಿಲ್ ಅವರು ಹೇಳ್ತಾರೆ, ನಾನು ನನ್ನ ಬದುಕಿನ ಅರ್ಧ ಡಜನ್ ಪ್ರಾಬ್ಲಮ್ಸ್ಗಳನ್ನು ಬರೆಯೋಕ್ಕೆ ಶುರು ಮಾಡಿದರೆ ಅದರಲ್ಲಿ 2
ತಾವಾಗೇ ಸಾಲ್ವ್ ಆಗುವಂಥ ಪ್ರಾಬ್ಲಮ್ಸ್ಗಳಿರ್ತವೆ. ಹಾಗೆ ಇನ್ನೆರಡು ಏನಾಗಿರ್ತವೆ, ಆ ಪ್ರಾಬ್ಲಮ್ಸ್ಗಳಿಗೆ ಯಾವುದೇ ಸೊಲ್ಯೂಷನ್ ಇರಲ್ಲ. ಅದು ಏನು ಮಾಡಿದರೂ ಸಾಲ್ವ್ ಆಗದಂಥ ಪ್ರಾಬ್ಲಮ್ಸ್ಗಳಿರ್ತವೆ ಅವೆರಡು. ಇದಕ್ಕಾಗಿ ನಾವು ಯಾಕೆ ಚಿಂತೆ ಮಾಡಬೇಕು ಅಂತ ಅವರು ಕೇಳ್ತಾರೆ, ಹೌದಲ್ವಾ? ಅದಕ್ಕಾಗಿ ನಾವೇನು ಮಾಡಬೇಕು, ಚಿಂತೆ ಮಾಡಬಾರ್ದು. ನಮ್ಮ ಪ್ರಾಬ್ಲಮ್ಸ್ಗಳನ್ನು ಬರೆದಿಡೋದ್ರ ಮೂಲಕ ನಮ್ಮ ಮನಸ್ಸಲ್ಲಿರುವ ದುಗುಡನ ನಾವು ಒಂದು ಕಡೆ ಸರಿಸಿಟ್ಟು ಅಭ್ಯಾಸ ಮಾಡಬೇಕು. ನಮ್ಮ ಗುರಿಯೆಡೆಗೆ ನಾವು ಚಲಿಸಬೇಕು. ಇದು ಇವತ್ತಿನ ವಿಷಯ. ಹೂ ವಿಲ್ ಕ್ರೈ ವೆನ್ ಯು ಡೈ ಅನ್ನೋ ಪುಸ್ತಕದಿಂದ ಭಾರತೀಯ ಲೇಖಕರಾದಂಥ ರಾಬಿನ್ ಶರ್ಮಾರವರ ಅನುಭವದ ಪ್ರಕಾರ ಪ್ರಾಬ್ಲಮ್ಸ್ಗಳನ್ನು ಬರೆದಿಡೋದು ಒಂದು ಮನಸ್ಸಿನ ವ್ಯಾಯಾಮ. ಅದರ ಮೂಲಕ ನಾವು ಸಮಾಧಾನವನ್ನು ಕಂಡ್ಕೋತೀವಿ, ನಾವು ಕಾಮಾಗಿರ್ತೀವಿ, ಹಾಗೆ ಸರಳ ಸುಖಮಯ ಜೀವನವನ್ನು ನಾವು ಸಾಗಿಸ್ಕೋತಾ ನಾವು ನಮ್ಮ ಗುರಿಯೆಡೆಗೆ ಸಾಗ್ತೀವಿ ಅನ್ನೋದು. ಇಷ್ಟ ಆಯ್ತಾ? ಈಗ ಪಾಠಕ್ಕೆ ಬರೋಣ. ಸಮಾಜ ವಿಜ್ಞಾನ 6ನೇ ತರಗತಿ ಸಮಾಜ ವಿಜ್ಞಾನದ 5ನೇ ಪಾಠ ವೇದ ಕಾಲದ ಸಂಸ್ಕೃತಿ. ಈ ಪಾಠದ ಮೂಲಕ ನಾವು ತಿಳಿಯಬಹುದಾದಂಥ ಕೆಲವು ವಿಷಯಗಳು ಯಾವ್ಯಾವಂದರೆ 4 ವೇದ ಕಾಲದ ಹೆಸರು ಮತ್ತು ಪೂರ್ವ ವೇದ ಕಾಲ ಮತ್ತು ಉತ್ತರ ವೇದ ಕಾಲದ ಸಮಾಜದಲ್ಲಿ ಉಂಟಾದ ಬದಲಾವಣೆಗಳು, ಹಾಗೆ ವೇದಗಳ ಕಾಲದ ರಾಜಕೀಯ ವ್ಯವಸ್ಥೆ ಹೇಗಿತ್ತು, ಹಾಗೆ ವೇದಗಳು ನಮಗೆ ಕೊಟ್ಟಂತಹ ಸಂದೇಶಗಳು ಏನು, ಹಾಗೂ ಭಾರತೀಯ ಮಹಾಕಾವ್ಯಗಳು ಯಾವುವು ಅಂತ ಈ ಪಾಠದಿಂದ ನಾವು ಕಲಿತೀವಿ. ಇನ್ನು ವೇದಗಳ ಕಾಲಕ್ಕೆ ಬಂದರೆ ಮಧ್ಯ ಏಷ್ಯಾ ಮೂಲದ ಆರ್ಯ ಜನಾಂಗ ಭಾರತಕ್ಕೆ ಆಗಮನ ಆಯಿತು. ಆಗಿಂದ ವೇದ ಸಾಹಿತ್ಯ ಶುರುವಾಯಿತು. ಹಾಗೆ ಆರ್ಯ ಜನಾಂಗದವರು ನಮ್ಮ ದೇಶಕ್ಕೆ ಆಗಮನ ಆದ ನಂತರ ಜನರಲ್ಲಿ ತಿಳುವಳಿಕೆ ಜಾಸ್ತಿ ಆಯಿತು. ವೇದ ಕಾಲದ ಸಂಸ್ಕೃತಿ ಅಂತ ಇದನ್ನು ಕರೀತಾರೆ. ಹಾಗೆ ವೇದ ಅಂದರೆ ಜ್ಞಾನ. ಹಾಗೆ ಇಲ್ಲಿ 4 ವೇದಗಳನ್ನು ಪಟ್ಟಿ ಮಾಡಿದ್ದಾರೆ. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ ಅಂತ. ಇವುಗಳಲ್ಲಿ ಋಗ್ವೇದ ಅತಿ ಪ್ರಾಚೀನವಾದದ್ದು, ಇದನ್ನು ಪೂರ್ವ ವೇದ ಕಾಲ ಅಂತಲೂ ಕರೀತಾರೆ. ಹಾಗೆ ಯಜುರ್ವೇದ, ಸಾಮವೇದ, ಅಥರ್ವವೇದ ಅನ್ನುವಂಥದ್ದು ಉತ್ತರ ವೇದ ಕಾಲ ಅಂತ ಕರಿತೀವಿ. ಪೂರ್ವ ವೇದ ಕಾಲದ ನಂತರ ಬಂದಂಥ ಈ 3 ವೇದ ಕಾಲಗಳು ಉತ್ತರ ವೇದ ಕಾಲಗಳು. ಇನ್ನು ಹೀಗೆ ನಮ್ಮ ದೇಶಕ್ಕೆ ವಲಸೆ ಬಂದಂತಹ ಆರ್ಯ ಜನಾಂಗದವರು ಗಂಗಾ ನದಿ ಮತ್ತು ಸರಸ್ವತಿ ನದಿ ತೀರದಲ್ಲಿ ವಾಸ ಮಾಡೋಕ್ಕೆ ಶುರು ಮಾಡಿದರು. ಈ ಸರಸ್ವತಿ ನದಿಯ ಹಿನ್ನೆಲೆಯನ್ನು ನೋಡೋದಾದರೆ ಪ್ರಸ್ತುತ ರಾಜಸ್ಥಾನ್ ಥಾರ್ ಮರುಭೂಮಿಯಲ್ಲಿ ಕಣ್ಮರೆಯಾಗಿರುವಂತಹ ಗಗ್ಗರ್ನ ಆಕ್ರಾ ನದಿ ಪ್ರಾಚೀನ ಸರಸ್ವತಿ ನದಿಯಾಗಿತ್ತು ಅಂತ ಹೇಳಲಾಗತ್ತೆ. ಅದು ಇನ್ನೂ ದ್ವಂದ್ವ ಗೊಂದಲಗಳು ಇನ್ನೂ ಹಾಗೇ ಇದೆ, ಭಿನ್ನಾಭಿಪ್ರಾಯಗಳು ಹಾಗೇ ಇದೆ. ಇನ್ನು ಪೂರ್ವ ವೇದಗಳ ಕಾಲಕ್ಕೆ ಬಂದರೆ ಪೂರ್ವ ವೇದ ಕಾಲ ಅದು ಋಗ್ವೇದವನ್ನು ಪೂರ್ವ ವೇದ ಕಾಲ ಅಂತ ಕರಿತೀವಿ. ಇನ್ನು ಅಲ್ಲಿಯ ಸಾಮಾಜಿಕ ಜೀವನ ಹೇಗಿತ್ತು ಅಂದರೆ ಅಲ್ಲಿ ಕುಟುಂಬ ವ್ಯವಸ್ಥೆ ಜಾರಿಯಲ್ಲಿತ್ತು. ಕುಟುಂಬದ ಮುಖ್ಯಸ್ಥ ತಂದೆ ಆಗಿರ್ತಿದ್ದ. ಅಲ್ಲಿ ಅವಿಭಕ್ತ ಕುಟುಂಬಗಳು ಇರ್ತಿದ್ವು. ಈ ಕಾಲದ ಜನರಿಗೆ ಸೋಮ ಮತ್ತು ಸುರ ಅನ್ನುವಂಥ 2 ಪಾನೀಯಗಳ ಪರಿಚಯ ಇತ್ತು. ಇನ್ನು ಇಲ್ಲಿ ಸ್ತ್ರೀಯರ ಸ್ಥಾನಮಾನ ಹೇಗಿತ್ತು ಅಂದರೆ ಇಲ್ಲಿ ಸ್ತ್ರೀಯರಿಗೆ ಅಪಾರ ಸ್ಥಾನಮಾನಗಳನ್ನು ಕೊಟ್ಟಿದ್ದರು. ಅಲ್ಲಿ ವಿಧವಾ ವಿವಾಹ ಜಾರಿಯಲ್ಲಿತ್ತು. ಹಾಗೆ ಸ್ತ್ರೀಯರಿಗೆ ವೇದಾಧ್ಯಯನ ಮಾಡಲು ಅವರು ಅವಕಾಶ ನೀಡಿದರು. ಅದರಿಂದಾಗಿ ಘೋಷ, ಅಪಾಲ, ಲೋಪಮುದ್ರ, ಇಂದ್ರಾಣಿ, ವಿಶ್ವವರ ಮುಂತಾದ ವಿದ್ವಾನ್ಮಣಿಗಳನ್ನು ಋಗ್ವೇದ ಕಾಲದಲ್ಲಿ ನಾವು ಓದ್ತೀವಿ. ಇನ್ನು ಇಲ್ಲಿ ಬಾಲ್ಯ ವಿವಾಹ, ಸತಿ ಸಹಗಮನ ಪದ್ಧತಿ ಇನ್ನೂ ಜಾರಿಯಲ್ಲಿರಲಿಲ್ಲ. ಅದು ಏನಂತ ಅವರಿಗೆ ಗೊತ್ತಿರಲಿಲ್ಲ. ಸತಿ ಸಹಗಮನ ಅಂತಂದರೆ ಪತಿಯು ಮರಣ ಹೊಂದಿದಾಗ ಸತಿಯು ಕೂಡ ಪತಿಯ ಶವದೊಂದಿಗೆ ಬೆಂಕಿಗೆ ಆಹುತಿಯಾಗೋದನ್ನು ಸತಿ ಸಹಗಮನ ಅಂತ ಕರಿತೀವಿ. ಇಂತಹ ಕೆಟ್ಟ ವಿಚಾರಗಳು, ಆಚಾರಗಳು ಆಗಿನ ಕಾಲದಲ್ಲಿ ಇನ್ನೂ ಶುರುವಾಗಿರಲಿಲ್ಲ. ಇನ್ನು ಜನರ ಆರ್ಥಿಕ ಸ್ಥಿತಿ ಹೇಗಿತ್ತು? ಅವರು ತಮ್ಮ ಆಹಾರಕ್ಕೋಸ್ಕರ ತಮ್ಮ ದುಡಿಮೆಯಾಗಿ ಪಶುಪಾಲನೆಯನ್ನು ಮಾಡ್ತಿದ್ರು. ಹಾಗೆ ಇವರು ಬೇಸಾಯವನ್ನು ಮಾಡ್ತಿದ್ರು. ಬೇಸಾಯದಲ್ಲಿ ಇವರು ಬಾರ್ಲಿ, ಅಕ್ಕಿಗಳನ್ನು ಬೆಳೀತಿದ್ರು. ಇನ್ನು ಮೀನು ಮಾಂಸಗಳ ಬಳಕೆ ಇಲ್ಲಿ ಇತ್ತು. ಆಹಾರಕ್ಕಾಗಿ ಅವರು ಮೀನು ಮಾಂಸಗಳನ್ನು ಉಪಯೋಗಿಸ್ತಿದ್ರು. ಇನ್ನು ಇಲ್ಲಿ ಕಂಬಾರರು ಇರ್ತಿದ್ರು ಮತ್ತು ಹಸುಗಳನ್ನು ಇವರು ಸಂಪತ್ತು ಅಂತ ಪೂಜಿಸ್ತಿದ್ರು. ಹಸುಗಳಿಗಾಗಿ ಅಲ್ಲಿ ಯುದ್ಧಗಳೇ ನಡೀತಿದ್ವು.
ಇನ್ನು ಋಗ್ವೇದ ಕಾಲದ ರಾಜಕೀಯ ಜೀವನ ಹೇಗಿತ್ತು ಅಂದರೆ, ಆರ್ಯ ಸಮುದಾಯದ ಮುಖಂಡನನ್ನು ಅಲ್ಲಿ ರಾಜನ್ ಅಂತ ಕರಿತಿದ್ರು. ಇವನು ಸರ್ವಾಧಿಕಾರಿಯಾಗಿರಲಿಲ್ಲ. ರಾಜ ಅನ್ನುವಂಥವನು ಸರ್ವಾಧಿಕಾರಿಯಾಗಿರಲಿಲ್ಲ. ಅವನು ಹಿರಿಯರೊಂದಿಗೆ ಅಂದರೆ ಸಭಾ ಸಮಿತಿ ವಿಧಾತ ಮುಂತಾದ ರಾಜಕೀಯ ವ್ಯವಸ್ಥೆಗಳ ಮುಖ್ಯಸ್ಥ ಅಥವಾ ಹಿರಿಯರ ಸಲಹೆಗಳ ಮೇರೆಗೆ ಅಭಿಪ್ರಾಯಗಳನ್ನು ಅಥವಾ ನ್ಯಾಯಾಧೀಶ ಅನ್ನುವಂಥ ಒಂದು ಕೆಲಸವನ್ನು ಮಾಡ್ತಿದ್ದ. ರಾಜನ್ ಅನ್ನುವಂಥವನು ಜನರ ಜೀವ, ಸ್ವತ್ತು, ಗೋವುಗಳ ರಕ್ಷಣೆ ಹಾಗೂ ಜನಕಲ್ಯಾಣ ಮುಂತಾದ ಕರ್ತವ್ಯಗಳನ್ನು ನಿಭಾಯಿಸ್ತಿದ್ದ. ರಾಜನ್ ಅನ್ನುವಂಥವನು ಇಲ್ಲಿ ಎಲ್ಲರೂ ತಿಳ್ಕೋಬೇಕು, ಋಗ್ವೇದದಲ್ಲಿ ರಾಜ ಅನ್ನುವಂಥವನು ಬರೀ ಮುಖ್ಯಸ್ಥನಾಗಿದ್ದನು ಹೊರತು ಸರ್ವಾಧಿಕಾರಿಯಾಗಿರಲಿಲ್ಲ. ಅವನು ಎಲ್ಲರ ಒಳಿತಿಗಾಗಿ ದುಡಿತಿದ್ದ. ಎಲ್ಲ ಹಿರಿಯರ ಅಭಿಪ್ರಾಯಗಳನ್ನು ತಗೊಂಡು ನ್ಯಾಯ ತೀರ್ಮಾನಗಳನ್ನು ಮಾಡ್ತಿದ್ದ. ಇನ್ನು ಧಾರ್ಮಿಕ ಜೀವನ ಹೇಗಿತ್ತು? ಋಗ್ವೇದ ಕಾಲದ ಧಾರ್ಮಿಕ ಜೀವನ, ಅವರು ದೇವರಲ್ಲಿ ಅಪಾರ ನಂಬಿಕೆಯುಳ್ಳವರಾಗಿದ್ದರು. ಆರ್ಯರು ಇಂದ್ರ, ಸೂರ್ಯ, ಸೋಮ, ವರುಣ, ಮಿತ್ರ, ಯಮ, ಅಶ್ವಿನಿ ಮುಂತಾದ ದೇವತೆಗಳನ್ನು ಅವರು ಪೂಜಿಸ್ತಿದ್ರು. ಇನ್ನು ಋಗ್ವೇದ ಕೊಟ್ಟಂತಹ ಸಂದೇಶ ಏನು? ಸತ್ಯವು ಒಂದೇ ಆಗಿದೆ, ತಿಳಿದವರು ಅದನ್ನು ಹಲವು ರೀತಿಯಲ್ಲಿ ವರ್ಣಿಸುತ್ತಾರೆ. ವಿಶ್ವದ ಎಲ್ಲ ಮೂಲೆಗಳಿಂದ ಉತ್ತಮ ವಿಚಾರಗಳು ನಮ್ಮತ್ತ ಬರಲಿವೆ ಅನ್ನೋ ಸಂದೇಶವನ್ನು ಋಗ್ವೇದ ನೀಡುತ್ತೆ. ಇನ್ನು ಉತ್ತರ ವೇದ ಕಾಲಕ್ಕೆ ಬಂದರೆ ಹಲವಾರು ಬದಲಾವಣೆಗಳು ಇಲ್ಲಿ ಆದವು. ಹೇಗೆ ತಿಳುವಳಿಕೆ ಹೆಚ್ಚಿತೋ, ಹೇಗೆ ಆಹಾರದ ಅಭಾವಗಳು ಅಲ್ಲಲ್ಲಿ ಕಂಡು ಬಂತೋ, ಜನರು ಗಂಗಾ ಮತ್ತು ಯಮುನಾ ನದಿ ಬಯಲಿಗೆ ವಲಸೆ ಬಂದರು. ಅಲ್ಲಿಂದ ಉತ್ತರ ವೇದ ಕಾಲ ಶುರುವಾಯಿತು. ಇಲ್ಲಿ ಆದಂತಹ ರಾಜಕೀಯ ಬದಲಾವಣೆಗಳನ್ನು ನೋಡೋದಾದರೆ, ಉತ್ತರ ವೇದ ಕಾಲದಲ್ಲಿ ರಾಜ ಬಲಿಷ್ಠನಾದ. ಋಗ್ವೇದದಲ್ಲಿ ಏನಾಗಿತ್ತು? ರಾಜ ಬರೀ ಮುಖ್ಯಸ್ಥನಾಗಿದ್ದ, ಅವನು ಇತರರ ಸಲಹೆಯ ಮೇರೆಗೆ ನ್ಯಾಯ ತೀರ್ಮಾನಗಳನ್ನು ಕೈಗೊಳ್ತಿದ್ದ. ಆದರೆ ಉತ್ತರ ವೇದ ಕಾಲದಲ್ಲಿ ಏನಾಯಿತು? ರಾಜ ಬಲಿಷ್ಠನಾದ, ವಿಧಾತ ಮುಂತಾದ ವ್ಯವಸ್ಥೆಗಳು ಕಣ್ಮರೆಯಾಯಿತು. ಅಲ್ಲಿ ರಾಜತ್ವ ವ್ಯವಸ್ಥೆ ಜಾರಿಯಾಯಿತು. ಇಲ್ಲಿ ರಾಜ ಸರ್ವಾಧಿಕಾರಿಯಾದ. ಅವನು ತನ್ನ ರಾಜ್ಯದ ವಿಸ್ತರಣೆಗಾಗಿ ಅಶ್ವಮೇಧ, ರಾಜಸೂಯ ಯಾಗಗಳನ್ನು ಮಾಡಿ ಬೇರೆ ಬೇರೆ ಜಾಗಗಳನ್ನು ಗೆದ್ಕೊಂಡು ಬರೋಕ್ಕೆ ಶುರು ಮಾಡ್ದ. ತನ್ನ ರಾಜ್ಯವನ್ನು ವಿಸ್ತರಿಸೋದಕ್ಕೆ ಅವನು ಪ್ರಯತ್ನ ಪಡ್ತಿದ್ದ ಯಾವಾಗಲೂ. ಇನ್ನು ಇಲ್ಲಿ ಆದಂತಹ ಸಾಮಾಜಿಕ ಬದಲಾವಣೆಗಳು ಏನು? ಇಲ್ಲಿ ಗೋತ್ರ ಪದ್ಧತಿ ಆರಂಭ ಆಯಿತು. ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ ಇಂತಹ ಆಶ್ರಮಗಳು ಇಲ್ಲಿ ಶುರುವಾದವು. ಅವುಗಳನ್ನು ಚತುರಾಶ್ರಮ ಅಂತ ಕರೆದ್ರು. ಇಲ್ಲಿ ಸ್ತ್ರೀಯರಿಗೆ ಕೊಡುತ್ತಿದ್ದಂತಹ ಗೌರವ ಸ್ಥಾನಮಾನಗಳು ಕಡಿಮೆಯಾದವು. ಮತ್ತು ವರ್ಣ ವ್ಯವಸ್ಥೆಯಲ್ಲಿ 4 ವರ್ಣಗಳು ಇಲ್ಲಿ ಪ್ರಾರಂಭ ಆದವು. ಬ್ರಾಹ್ಮಣ, ಶೂದ್ರ, ಕ್ಷತ್ರಿಯ, ವೈಶ್ಯ ಅವರು ಮಾಡುತ್ತಿದ್ದಂತಹ ಕೆಲಸಗಳ ಆಧಾರದ ಮೇಲೆ ಇಲ್ಲಿ ವರ್ಣ ವ್ಯವಸ್ಥೆ ಶುರುವಾಯಿತು. ಹಾಗೆ ಕೆಟ್ಟ ಆಚಾರಗಳಾದಂತಹ ಸತಿ ಸಹಗಮನ, ಬಾಲ್ಯ ವಿವಾಹ, ಬಹುಪತ್ನಿತ್ವ ಈ ಉತ್ತರ ವೇದ ಕಾಲದಲ್ಲಿ ಶುರುವಾಯಿತು. ಇನ್ನು ಧಾರ್ಮಿಕ ಜೀವನಕ್ಕೆ ಬಂದರೆ, ಉತ್ತರ ವೇದ ಕಾಲದ ಧಾರ್ಮಿಕ ಜೀವನ ಅಂತಂದರೆ ಇಲ್ಲಿ ಹವಿಸ್ಸು ಅನ್ನುವಂಥ ಯಾಗವನ್ನು ಮಾಡ್ತಿದ್ರು. ಹವಿಸ್ಸಿನ ಹೆಸರಿನಲ್ಲಿ ಇಲ್ಲಿ ಹಾಲು, ತುಪ್ಪ, ಧಾನ್ಯ ಮುಂತಾದ ತಿನ್ನುವಂಥ ವಸ್ತುಗಳನ್ನು ಬೆಂಕಿಗೆ ಆಹುತಿ ಮಾಡ್ತಿದ್ರು. ಇದರಿಂದ ಆಹಾರದ ಬಿಕ್ಕಟ್ಟು ಇಲ್ಲಿ ಶುರುವಾಯಿತು. ಇನ್ನು ಬ್ರಹ್ಮ, ವಿಷ್ಣು ಮತ್ತು ಶಿವ, ಲಕ್ಷ್ಮಿ, ಸರಸ್ವತಿ, ಗಣೇಶ, ಸ್ಕಂದ ದೇವ ಪರಿವಾರದ ಆರಾಧನೆ ಇಲ್ಲಿ ನಡೀತಿತ್ತು. ಇವರು ಕೂಡ ಅಪಾರ ಅಭಿಮಾನವನ್ನು ದೇವರ ಮೇಲೆ ಇಟ್ಟಿದ್ರು. ಇನ್ನು ಮಹಾಕಾವ್ಯಗಳಿಗೆ ಬಂದರೆ, ವೇದವ್ಯಾಸರು ಮಹಾಭಾರತ, ವಾಲ್ಮೀಕಿಯವರು ರಾಮಾಯಣವನ್ನು ಬರೆದ್ರು. ಈ ಇಬ್ಬರು ಕೂಡ ಉತ್ತರ ವೇದ ಕಾಲದಲ್ಲಿ ಇದ್ದರು ಅನ್ನೋದು ಉಲ್ಲೇಖ. ಈ ಪಾಠದಿಂದ ನಾವು 4 ವೇದಗಳನ್ನು ಕಲಿತ್ವಿ. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ. ಹಾಗೆ ಋಗ್ವೇದದಲ್ಲಿರುವಂತಹ ಸಾಮಾಜಿಕ ಜೀವನ, ಅಲ್ಲಿರುವಂಥ ಸ್ತ್ರೀಯರ ಸ್ಥಾನಮಾನ, ಆರ್ಥಿಕ ಜೀವನ, ರಾಜಕೀಯ ಜೀವನ, ಧಾರ್ಮಿಕ ಜೀವನ ಹೇಗಿತ್ತು, ಮತ್ತು ಉತ್ತರ ವೇದ ಕಾಲಕ್ಕೆ ಬಂದರೆ ಹೇಗೆ ಈ ಎಲ್ಲ ವ್ಯವಸ್ಥೆಯಲ್ಲಿ ಹೇಗೆ ಬದಲಾವಣೆಗಳಾದವು ಅನ್ನೋದನ್ನು ನಾವು ಈ ಪಾಠದಿಂದ ಕಲಿತ್ವಿ. ಇನ್ನು ನಿಮಗೆ
ಈ ಪ್ರಶ್ನೆಗಳಿಗೆ ಉತ್ತರಿಸೋಕ್ಕೆ ಈ ಪಾಠವನ್ನು ಪೂರ್ತಿ ನೋಡಿ ಈ ಪ್ರಶ್ನೆಗಳಿಗೆ ಉತ್ತರಿಸಿ. ಆರ್ಯರ ಬಣದ ಮುಖ್ಯಸ್ಥನನ್ನು ಏನಂತಿದ್ರು? ವಿಧಾತ ರಾಜನ್ ವಿಶ್ವವರ. ಈ 3 ಆಪ್ಷನ್ಸ್ಗಳಲ್ಲಿ ಒಂದು ಸರಿಯಾದ ಉತ್ತರ ಇರುತ್ತೆ, ಉತ್ತರಿಸಿ. ಪಶುಗಳನ್ನು ಸಂಪತ್ತು ಎಂದು ರಕ್ಷಿಸುತ್ತಿದ್ದ ವೇದಕಾಲ ಯಾವುದು? ಋಗ್ವೇದ, ಸಾಮವೇದ, ಅಥರ್ವವೇದ. ಈ ಯಾವ ವೇದ ಕಾಲದಲ್ಲಿ ಪಶುಗಳನ್ನು ಸಂಪತ್ತು ಅಂತ ಕರಿತಿದ್ರು, ಹಾಗೆ ಆ ಸಂಪತ್ತಿಗೋಸ್ಕರ ಅವರು ಹೋರಾಟಗಳನ್ನು ಮಾಡ್ತಿದ್ರು, ಆ ಕಾಲ ಯಾವುದು ಅನ್ನೋದನ್ನು ನೀವು ಉತ್ತರಿಸ್ಬೇಕಾಗತ್ತೆ. ಇಲ್ಲಿ 2 ಪ್ರಶ್ನೆಗಳನ್ನು ನಿಮ್ಮ ಮುಂದೆ ನಾನು ತಂದಿದ್ದೀನಿ, ಯಾಕಂದರೆ ಈ ಪಾಠ ಸಣ್ಣದು. ಉತ್ತರಿಸಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ, ನೀವು ಈ ಪಾಠದಿಂದ ಏನಾದರೂ ಕಲ್ತಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.